ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಅಂದ್ಕೊಬೋದು ಏನು ಇಷ್ಟೊತ್ತು ರಾತ್ರಿಯಲ್ಲೆಲ್ಲ ವಿಡಿಯೋ ಮಾಡ್ತಾನಲ್ಲ ಅಂತ. ನೀವು ನೋಡ್ಬೋದು ಗಾಯ್ಸ್, ಇವಾಗ ಟೈಮು 8:30 ಆಯಿತು. ನಾನು ಹೇಳಿದ್ನಲ್ಲ ನಿಮಗೆ, ಏನು ತೋಟದಲ್ಲಿ ಏನೇ ಮಾಡಲಿ ಅಪ್ಡೇಟ್ ಕೊಡ್ತೀನಿ ಅಂತ. ಇವಾಗ ಪ್ರೂನಿಂಗ್ ಆಗಿದೆ ಅಲ್ವಾ ತೋಟ, ಆ ಪ್ರೂನಿಂಗ್ ಆಗಿರೋದು ಸ್ಟಾರ್ಟರ್ಸ್ ಸ್ಪ್ರೇ ಮಾಡ್ತಾಯಿದ್ದೀರಿ. ಯಾವ ಸ್ಟಾರ್ಟರ್ಸು ಏನು ಅಂತ ನೋಡಿ. ಈ ಥರ ಏನಿದು ಚಿಗುರು ಬಂದಿದೆ ಈ ಥರ ನೀಟಾಗಿ. ಇನ್ನೂ ಚೆನ್ನಾಗಿ ನೀಟಾಗಿ ಡೆವಲಪ್ಮೆಂಟ್ ಆಗಬೇಕು, ಸ್ಟೆಮ್ ಎಲ್ಲ ಫುಲ್ ಸ್ಟ್ರಾಂಗ್ ಆಗಿ ಬರಬೇಕು ಅಂತ ಸ್ಟಾರ್ಟರ್ಸ್ನ ಸ್ಪ್ರೇ ಮಾಡ್ತಾಯಿದ್ದೀನಿ. ಯಾವ ಸ್ಟಾರ್ಟರ್ಸು ಅಂತ ಅಲ್ಲಿ ಕಲ್ಸ್ ಮಾಡ್ತಿದ್ದೀರಿ, ಅಲ್ಲಿ ಡಬ್ಬಗಳೆಲ್ಲ ಐತೆ, ಬನ್ನಿ ತೋರಿಸ್ತೇನೆ. ಸೊ ಗಾಯ್ಸ್, ನೋಡ್ಬೋದು ಇದೇ ಆ ಸ್ಟಾರ್ಟರು. ಇದು NPK ಗೊಬ್ಬರ. ಇದರಲ್ಲಿ ಏನೇನಿದೆ ಅಂದರೆ NPK, N11, P36, K 24% ಐತೆ. ಇದು ಎಲ್ಲ ಪ್ರೋನಿಂಗ್ ಮಾಡಿದಾಗ ಸ್ಟಾರ್ಟರ್ಸ್ ಅಂತಾರಲ್ವಾ, ಇವಾಗ ಆ ಸ್ಟಾರ್ಟರ್ಸು ಇದು. ಇದರಲ್ಲಿ ನೋಡಿ ಅಡ್ವಾಂಟೇಜಸ್ಸು ಎಲ್ಲ ಬಂದು ಇಲ್ಲೆಲ್ಲ ಇದೆ. ಇದು ಒಂದು ಸಲ ಸ್ಪ್ರೇ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ಪೆನಿಟ್ರೇಷನ್ ಇದೆ ಇದರಲ್ಲಿ. 3 ವೀಕ್ವರೆಗೂ ಮತ್ತು ಇದು ಗಿಡದಲ್ಲೇ ಪೆನಿಟ್ರೇಟ್ ಆಗಿರುತ್ತೆ. ಇದರಲ್ಲಿ ಕಂಟೆಂಟ್ ನೋಡ್ಬೋದು, ನೈಟ್ರೋಜನ್ ಇದೆ, ಫಾಸ್ಫರಸ್ಸು, ಪೊಟ್ಯಾಶ್ ಇದೆ, ಆಮೇಲೆ ಕ್ಲೋರೈಡ್ ಇದೆ, ಆಮೇಲೆ ಸೋಡಿಯಂ ಇದೆ, ಲೆಡ್ ಇದೆ, ಕೆನಾಡಿಯಮ್ ಇದೆ. ಇದೆಲ್ಲ ಇದ್ರ ಕಂಟೆಂಟು. ಆಮೇಲೆ ಇನ್ನೊಂದಿದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಬಂದ್ಬಿಟ್ಟು ಬಯೋವಿಟಾ ಸೀಬೀಡ್ ಅಂತ. ನೋಡ್ಬೋದು, ಇದು ಇಲ್ಲಿದೆ ಅಲ್ವಾ, ಅದರಲ್ಲಿ ಆಲ್ಗೆದು ಎಕ್ಸ್ಟ್ರಾಕ್ಟ್ ಇದು. ಇದನ್ನು ಸ್ಪ್ರೇ ಮಾಡ್ತಾಯಿದ್ದಾರೆ. ಯಾವ ರೀತಿ ಸ್ಪ್ರೇ ಮಾಡ್ತಾಯಿದ್ದಾರೆ, ಈ ಟೈಮಲ್ಲಿ ಯಾವ ರೀತಿ ಸ್ಪ್ರೇ ಮಾಡ್ತಾಯಿದ್ದಾರೆ ಅಂತ ಅಲ್ಲಿ ತೋರಿಸ್ತೀನಿ ಬನ್ನಿ ಗಾಯ್ಸ್. ಸೊ ಗಾಯ್ಸ್, ಇದೆಲ್ಲ ಏನು ಸ್ಕ್ರಿಪ್ಟ್ ಇರಲ್ಲ, ಮತ್ತು ಲೈವಲ್ಲಿ ನಾನು ಏನು ಮಾಡ್ತಾ ಇರ್ತೀನೋ ಅದನ್ನು ನಾನು ಲೈವ್ ಆಗಿ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು. ಅದಕ್ಕೆ ವೀಡಿಯೋಸು ಫುಲ್ಲು ಲ್ಯಾಗ್ ಆಗಿರುತ್ತೆ, ಬಟ್ ಆಡಿಯೋ ಇರಲ್ಲ. ವೀಡಿಯೋನೂ ಇರುತ್ತೆ, ಆಡಿಯೋನೂ ಇರುತ್ತೆ, ಬಟ್ ಫಸ್ಟ್ ಇದರಲ್ಲಿ ಆಡಿಯೋ ಜಾಸ್ತಿ ಇರಲ್ಲ. ಯಾಕಂದರೆ ಲೈವ್ ಆಗಿ ಮಾಡ್ತಾ ಇರ್ತಾರೆ. ನಾನು ಎಡಿಟ್ ಏನೂ ಮಾಡಲ್ಲ, ಹಿಂಗೆ ಎಲ್ಲ ಶೂಟ್ ಮಾಡ್ತೀನಿ. ಶೂಟ್ ಮಾಡಿದ್ದನ್ನು ಯೂಟ್ಯೂಬ್ಗೆ ಹಂಗೆ ಅಪ್ಲೋಡ್ ಮಾಡ್ತಾ ಇರೋದೆ. ನೋಡ್ಬೋದು, ಅಲ್ಲಿ ನಮ್ಮ ಡ್ಯಾಡಿ ಔಷಧಿ ಹೊಡ್ಕೊಂಬರ್ತಾ ಇದ್ದಾರೆ, ಅದನ್ನು ತೋರಿಸ್ತೀನಿ ಬನ್ನಿ ಗಾಯ್ಸ್. ನೋಡ್ಬೋದು, ಸ್ಪ್ರೇ ಮಾಡ್ತಾ ಇದ್ದಾರೆ ನಮ್ಮ ಡ್ಯಾಡಿನ ನಾನು ಕೇಳ್ತೀನಿ ಈಗ, ಏನು ಡ್ಯಾಡಿ ಇದನ್ನು ಸ್ಪ್ರೇ ಮಾಡೋದು ಅಂತ. ಅಪ್ಪ, ಏನು ಕಪ್ಪ ಸ್ಪ್ರೇ ಮಾಡ್ತಾರದು, ಏನು ಯೂಸು? ಇದು ಗಿಡ ಕಟಿಂಗ್ ಮಾಡೈತಲ್ಲ, ಪ್ರೂನಿಂಗ್ ಆಗೈತಲ್ಲ, ಹಾಂ, ಅದು ಚೆನ್ನಾಗಿ ಚಿಗುರು ಬಂದು ಹಾಂ, ಹೂವು ಪಿಂಗಿ ಚೆನ್ನಾಗಿ ಬರ್ತದೆ. ರೆಂಬೆ ಚಿಗುರು ಬರುವಾಗ ಗ್ರೋತಿಂಗ್ ಬರ್ತದೆ. ಕಡ್ಡಿಗಳಿಗೆಲ್ಲ ಹೊಡೆಯೋದಲ್ಲ ಇದು? ಕಡ್ಡಿ ಕೊಡಿಬೇಕು, ಹಾಂ, ಹೊಡೆದು ಚೆನ್ನಾಗಿ ಬರ್ತದೆ ಗಿಡ. ಹಂಗೆ ಹೂವು ಚೆನ್ನಾಗಿ ಬರ್ತದೆ, ಹಾಂ, ಗಿಡ ಚೆನ್ನಾಗಿ ಚಿಗುರು ಬರ್ತದೆ. ಹಾಂ, ಹಿಂಗೆ ಅದು ಬಿಟ್ಟು ಹೊಡಿತಾರೆ. ಹಾಂ, ಹಿಂಗೆ ಲೈವ್ ಅಪ್ಡೇಟ್ ಕೊಡೋಣಪ್ಪ ಯೂಟ್ಯೂಬಾಗ, ನಾವೇನು ಮಾಡ್ತಿರೋದನ್ನು. ಕೊಡಿ. ನೋಡಿ ಗಾಯ್ಸ್, ಈ ಥರ ಸ್ಪ್ರೇ ಮಾಡ್ತಾ ಇದ್ದಾರೆ. ನೈಟ್ ಆಗಿದೆ. ಸೊ ಗಾಯ್ಸ್, ಇಷ್ಟೇ ಇವತ್ತಿನ ಕೆಲಸ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೆ ಅದನ್ನು ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.